ವಾರ್ತೆಯ ಮುಖ್ಯಾಂಶಗಳು. ಕಪ್ಪು ಕಾಳಗದಲ್ಲಿ ಬೆಳಕಿನ ಕಿಂಡಿ ಪುಸ್ತಕ ಉದ್ಘಾಟಿಸಿದ ಹಿರಿಯ ಕವಿ ಜಯಂತ್ ಕಾಯ್ಕಿಣಿ. ಇಸಳೂರಿನ ಸರ್ಕಾರಿ ಪ್ರೌಢಶಾಲಾ ಮಕ್ಕಳಾಗಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಬರೆದು ತ್ರಿವಳಿ ಮಕ್ಕಳ ಸಾಧನೆ. ಹಳೆ ಬಸ್ ನಿಲ್ದಾಣ ಸಮೀಪದ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಕುಂದಾಪುರ ಮೂಲದ ವ್ಯಕ್ತಿಯೊಬ್ಬ ಕಾಣೆಯಾಗಿರುವ ಬಗ್ಗೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲು. ಪುಸ್ತಕ ಓದುವುದೇ ಒಂದು ಧ್ಯಾನ ಎಂದು ಹಿರಿಯ ಕವಿ ಜಯಂತ್ ಕಾಯ್ಕಿಣಿ ಹೇಳಿದರು. ಮಂಗಳವಾರ ಅವರು ನಗರದ ನೆಮ್ಮದಿ ಕುಟೀರದಲ್ಲಿ ಹಿರಿಯ ಸಾಹಿತಿ ಜಯಪ್ರಕಾಶ್ ಹಬ್ಬು ಅವರು ಬರೆದ ಕಪ್ಪು ಕಾವಳದಲ್ಲಿ ಬೆಳಕಿನ ಕಿಂಡಿ ಕಥನದ ಪ್ರಬಂಧಗಳ ಪುಸ್ತಕವನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ಯೋಗ ಧ್ಯಾನಕ್ಕಿಂತ ಹೆಚ್ಚು ಪ್ರಭಾವಿ, ಆಸಕ್ತಿಯಿಂದ ಪುಸ್ತಕ ಓದುವುದು. ಅದಕ್ಕಿಂತ ಮಿಗಿಲಾದ ಧ್ಯಾನ ಯಾವುದೂ ಇಲ್ಲ. ಆದರೆ ಇದನ್ನು ಯಾರೂ ಅರ್ಥೈಸಿಕೊಳ್ಳುತ್ತಿಲ್ಲ ಎಂದರು. ಜಂಜಾಟಗಳಿಂದ ಬಿಡುಗಡೆಗೊಳ್ಳಲು ಪುಸ್ತಕ ಓದು ಸಹಕಾರಿ. ಚಿಂತೆಗಳಿಂದ ಬರುವ ಕಾಯಿಲೆ ದೂರು ಮಾಡುತ್ತದೆ. ಒಂದು ಕೃತಿಯ ನಿಜವಾದ ಬಿಡುಗಡೆ ಓದಿನಿಂದ ಆಗುತ್ತದೆ. ನಕಾರಾತ್ಮಕ ಚಿಂತನೆಗಳನ್ನು ಓಡಿಸುತ್ತದೆ ಎಂದರು. ವೇದಿಕೆಯಲ್ಲಿ ಹಿರಿಯ ಪತ್ರಕರ್ತ ಅಶೋಕ್ ಹಾಸ್ಯಗ, ಲೇಖಕ ಮೋಹನ್ ಹಬ್ಬು, ವಿಶ್ರಾಂತ್ ಪ್ರಾಚಾರ್ಯ ಆರ್ಎಸ್ ಹಬ್ಬು, ಮಕ್ಕಳ ಕಥೆಗಾರ ತಮ್ಮಣ್ ಬಿಗಾರ್, ಚಿಂತಕ ಡಾಜಿ ಎ ಹೆಗಡೆ ಸೋಂದ, ಅಂಕಣಕಾರ ಡಿಎಸ್ ನಾಯಕ್, ರಂಗಧಾಮದ ವಿಪಿ ಹೆಗಡೆ ವೈಶಾಲಿ, ಆರ್ಎನ್ ಹೆಗಡೆ ಬಂಡಿ, ಹಿರಿಯ ಪತ್ರಕರ್ತ ಜಯರಾಮ್ ಹೆಗಡೆ, ಸಾಹಿತಿ ವಾಸುದೇವ್ ಶಾನ್ಭಾಗ್ ಇತರರು ಇದ್ದರು. ಲೇಖಕ ಜಯಪ್ರಕಾಶ್ ಹಬ್ಬು ನಿರ್ವಹಿಸಿದರು. ಈ ಬಡಪಾಯಿ ಕುಟುಂಬಕ್ಕೆ ಭಗವಂತ 6 ಮಕ್ಕಳು ಕೊಟ್ಟ. ಅದು ಹೇಗೆ ಎಂದರೆ, ಮೊದಲಿಗೆ ಒಂದೊಂದರಂತೆ 2 ಮಕ್ಕಳು, ನಂತರ ಒಂದು ಬಾರಿಗೆ ತ್ರಿವಳಿ ಮಕ್ಕಳು. ಕಿತ್ತು ತಿನ್ನುವ ಬಡತನ ಒಂದಾದರೆ 5 ಮಕ್ಕಳು ಬೇರೆ. ಆದರೂ ಮಕ್ಕಳಿಗೆ ಕಲಿಸಬೇಕೆನ್ನುವ ಹುಮ್ಮಸ್ಸು ತಂದೆಗೆ ಇರಲಿಲ್ಲವಾದರೂ ಹೆತ್ತ ತಾಯಿಗೆ ಮಾತ್ರ ಶಾಲೆಯ ಬಿಸಿಯೂಟದ ಕೆಲಸ ಮಾಡಿ ತ್ರಿವಳಿ ಮಕ್ಕಳನ್ನು ಓದಿಸಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವಂತೆ ಮಾಡಿದ್ದಾಳೆ. ಹೀಗೆ ತ್ರಿವಳಿ ಮಕ್ಕಳು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಬರೆದು ಉತ್ತೀರ್ಣರಾಗಿರುವುದು ಇಡೀ ಜಿಲ್ಲೆಯಲ್ಲಿಯೇ ಮೊದಲಂತೆ. ಅಂದ ಹಾಗೆ ಈ ಮಕ್ಕಳು ಶಿರ್ಸಿ ತಾಲೂಕಿನ ಇಸಳೂರಿನವರು. ಇಸಳೂರಿನ ಸರ್ಕಾರಿ ಪ್ರೌಢಶಾಲಾ ಮಕ್ಕಳಾಗಿರುವ ಈ ತ್ರಿವಳಿ ಮಕ್ಕಳಾದ ಮೊಹಮ್ಮದ್ ಸಾಹಿದ್ ಅಬ್ದುಲ್ ವಹಾಬ್, ಶಾಹಿಸ್ತಾ ಬೇಗಂ ಹಾಗೂ ಮೊಹಮ್ಮದ್ ಸಾಹಿಲ್ ಇವರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕ್ರಮವಾಗಿ 66.24%, 78.4% ಹಾಗೂ 76.64% ಅಂಕ ಗಳಿಸುವ ಮೂಲಕ ರಾಜ್ಯದ ಗಮನ ಸೆಳೆದಿದ್ದಾರಲ್ಲದೆ ಬಡತನ ಶಿಕ್ಷಣಕ್ಕೆ ಎಂದೂ ಕಳಂಕವಲ್ಲ ಎಂಬುದನ್ನು ಸಾಧಿಸಿ ತೋರಿಸಿದ್ದಾರೆ. ಇವರಿಗಿದ್ದ ಬಡತನ ನೋಡಿದರೆ ಕಣ್ಣೀರು ಬರುತ್ತದೆ. ಸರಿಯಾಗಿ ಓದುವುದಕ್ಕೆ ಒಂದು ಕೋಣೆ ಇಲ್ಲ, ಸರಿಯಾಗಿ ಕೂಳಿಲ್ಲ, ಬಟ್ಟೆ ಇಲ್ಲ. ಇಂತಹ ಸಣ್ಣ ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳನ್ನು ಓದಿಸಿದ್ದಾರಲ್ಲವೇ, ಇದೇ ನಿಜವಾದ ಸಾಧನೆ. ನಗರದ ಹಳೆ ಬಸ್ ನಿಲ್ದಾಣ ಸಮೀಪದ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಕುಂದಾಪುರ ಮೂಲದ ವ್ಯಕ್ತಿಯೊಬ್ಬ ಕಾಣೆಯಾಗಿರುವ ಬಗ್ಗೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಕರಕುಂಜೆ ಗ್ರಾಮ ನೆಲಕಟ್ಟೆ ನಿವಾಸಿ ಉದಯ್ ಚಂದ್ರ ಮೊಗವೀರ ಈತ ಕುಂದಾಪುರ ಮನೆಗೆ ಹೋಗುತ್ತೇನೆ ಎಂದು 8/5/2025 ಶಿರ್ಸಿಯಿಂದ ಹೋದವನು ಮನೆಗೆ ಬರದೆ ಕಾಣೆಯಾಗಿದ್ದಾನೆಂದು ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ ಇವರು ಪ್ರಕರಣ ದಾಖಲಿಸಿ ತನಿಖೆ ಮುಂದುವರಿಸಿದ್ದಾರೆ.